ನಮಸ್ತೆ. ಬಲಿಷ್ಠ ಭವ್ಯ ಭಾರತದ ಮನೆಗಳಿಗೆ ವಾಸ್ತುಭವನ್ ವಾಸ್ತುವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು 2 ಪ್ರಶ್ನೆಗಳು ಮತ್ತು ಒಂದು ವಾಸ್ತು ಕಾಮನ್ ಮಿಸ್ಟೇಕ್ಸ್ ಯಾವ ರೀತಿ ಸರಿಪಡಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾವೆ. ಇದರಲ್ಲಿ ಒಂದು ಪ್ರಶ್ನೆ ಏನು ಕೇಳಿದೆ ಅಂದರೆ, ಪಶ್ಚಿಮ ಭಾಗದಲ್ಲಿ ಪಾರ್ಕಿಂಗ್ ಮಾಡ್ಕೋಬಹುದಾ ಅಂತ ಕೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಇದು ಸೈಟು ಅಂತ ಅಂದ್ಕೊಳ್ಳೋಣ. ಸೈಟ್ ಒಳಗಡೆ ಇದೊಂದು ಮನೆ ಇದೆ ಅಂತ ಅಂದ್ಕೊಳ್ಳೋಣ. ಮನೆ ಹೀಗಿದೆ ಅಂತಂದಾಗ ಪಶ್ಚಿಮ ಭಾಗ ಅಂದರೆ ಇದೇ ಭಾಗ. ಸೊ ಈ ಭಾಗದಲ್ಲಿ ಪಾರ್ಕಿಂಗ್ ಹೀಗೆ ಮಾಡ್ಕೋಬೋದಾ? ಮಾಡ್ಕೋಬೋದು. ಆದರೆ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈ. ಕೆಲವು ಥರ ಮಾಡ್ಕೋಬೋದು, ಅದಕ್ಕೆ ಟರ್ಮ್ಸು ಕಂಡೀಷನ್ಸು ಅಪ್ಲೈ ಆಗುತ್ತೆ. ಯಾವ ರೀತಿ ಅಪ್ಲೈ ಆಗುತ್ತೆ ಅಂದರೆ, ಇದು ಯಾವುದೇ ಕಾರಣಕ್ಕೂ ಓಪನ್ ಪಾರ್ಕಿಂಗ್ ಇರಬಾರ್ದು. ಓಪನ್ ಪಾರ್ಕಿಂಗ್ ಅಂತಂದರೆ ಇಲ್ಲಿ ಗೇಟು ಇಲ್ದಂಗೆ ಇರಬಾರ್ದು. ಇದಕ್ಕೆ ಒಂದು ಇಲ್ಲಿ ಗೇಟ್ ಇಟ್ಕೊಂಡಿರ್ತಾರೆ ಸೈಟ್ಗೆ. ಓಕೆ, ಇದಾದ್ಮೇಲಿಂದ ಈ ಪಾರ್ಕಿಂಗ್ ಏನಿರ್ತದೆ ಈ ಭಾಗಕ್ಕೆ ಬಂದಾಗ ಇದು ಫುಲ್ ಆ್ಯಂಡ್ ಫುಲ್ ಕ್ಲೋಸ್ಡ್ ರೋಲಿಂಗ್ ಶಟರ್ ಆದರೂ ತೊಗೋಬೇಕಾಗುತ್ತೆ. ಇಲ್ಲ ಅಂತಂದರೆ ನೀವು 8 ಅಡಿಗೋ 10 ಅಡಿಗೋ 7 ಅಡಿಗೋ ಇಟ್ಕೊಂಡಿರ್ತಲ್ಲ ಅಷ್ಟಕ್ಕೂ ಕೂಡ ಕ್ಲೋಸಿಂಗ್ ಗೇಟ್ ಇರಬೇಕು. ಗೇಟ್ ಇತ್ತು ಅಂತಂದರೆ ಖಂಡಿತವೂ ನೀವು ಇಲ್ಲಿ ಪಾರ್ಕಿಂಗನ್ನು ಮಾಡ್ಕೋಬಹುದು. ಆದಮೇಲೆ ಇಲ್ಲಿ ಮತ್ತೊಂದು ಕಂಡೀಷನ್ ಏನು ಅಂತಂತಂದರೆ, ಈ ಗಾಡಿ ದಿನ ತೆಗೆದ್ರೆ ಬಹಳ ಸಂತೋಷ, ಇಲ್ಲ ವಾರಕ್ಕೆ 3 ದಿನ 4 ದಿನ ತೆಗಿಬೇಕು. ಅದು ಬಿಟ್ಟು ಈ ಭಾಗದಲ್ಲಿ ಗಾಡಿಯನ್ನು ನಿಲ್ಲಿಸ್ಬಿಟ್ಟು ಮೂವ್ ಮಾಡ್ದೇ ಇತ್ತು ಅಂತಂತಂದರೆ ಮನೆಗೆ ಶನಿಯ ಕಾಟ ಹೆಚ್ಚಾಗುತ್ತೆ. ಶನಿಯ ಕಾಟ ಅಂತಂದಾಗ ಅದನ್ನು ನಾನು ಸೈಂಟಿಫಿಕ್ ಆಗಿ ಹೇಳ್ತೀನಿ. ಶನಿ ಕಾಟ ಅಂತಂದಾಗ ಏನಾಗುತ್ತೆ ಅಂದರೆ, ಶನಿ ಅಂತಂದಾಗ ಆ ಗ್ರಹದ ಪ್ರಭಾವ ನಮ್ಮ ಮೇಲೆ ಬೀರಿದಾಗ ಏನಾಗುತ್ತೆ ಅಂದರೆ, ನಮಗೆ ಜೀವನದಲ್ಲಿ ಚಲನೆ ಅನ್ನೋಂಥದ್ದು ಮಂದಗತಿ ಆಗುತ್ತೆ. ಸ್ಲೋ ಆಗಿ ಮೂಮೆಂಟ್ ಆಗ್ತಾ ಇರುತ್ತೆ. ಯಾವಾಗ ಸ್ಲೋ ಮೂಮೆಂಟ್ ಆಗುತ್ತೋ ಲೈಫಲ್ಲಿ ಏನಾಗ್ಬಿಡುತ್ತೆ, ನಮಗೆ ಪ್ರಗತಿಯನ್ನು ಕಾಣಿಸೋದಕ್ಕೆ ಆಗೋದಿಲ್ಲ. ಆಮೆ ನಡಿಗೆ ಆಯಿತು ಅಂದರೆ ಹಾಗಲ್ಲ, ಜಿಂಕೆ ನಡಿಗೆ ಇಡಬೇಕು, ಜಿಂಕೆಯ ಓಟ ಇರಬೇಕು ನಮಗೆ. ಇದ್ದಾಗ ಮಾತ್ರ ಈ ಕಲಿಯುಗದಲ್ಲಿ, ಈ ಒಂದು ಜೆನ್ಜಿಗಳಿರೋಂಥ ಕಾಲದಲ್ಲಿ, ಈ ಒಂದು 20ನೇ ಶತಮಾನದಲ್ಲಿ ನಾವು ಮುಂದುವರಿಬೇಕು ಅಂತಂದರೆ ಫಾಸ್ಟ್ ಆಗಿರಬೇಕು. ಇಲ್ಲಿ ತಂದು ಗಾಡಿ ನಿಲ್ಲಿಸ್ಬಿಟ್ಟು ನೀವು ಮೂಮೆಂಟೇ ಮಾಡಿಲ್ಲ ಅಂತ ಹೇಳಿದ್ರೆ ಇದು ಶನಿಗೆ ಬಹಳ ಇಷ್ಟ ಆಗಿಬಿಡ್ತದೆ. ಹಾಗಾಗಿ ಏನಾಗ್ಬಿಡುತ್ತೆ ಅಂತಂದರೆ, ಆ ಗಾಡಿಯ ಅಭಿವೃದ್ಧಿ ತುಂಬ ಕಡಿಮೆ ಆಗ್ಬಿಡ್ತದೆ. ಆ ಮನೇಲಿರುವಂಥವ್ರ ಅಭಿವೃದ್ಧಿ ಕೂಡ ತುಂಬ ಕಡಿಮೆ ಆಗ್ಬಿಡುತ್ತೆ. ಬಟ್ ಪಾರ್ಕಿಂಗ್ ಮಾಡ್ಕೋಬೋದು. ಮಾಡ್ಕೊಂಡಾಗ ಕಂಪ್ಲೀಟ್ ಕವರ್ ಮಾಡಬೇಕು. ಯಾಕೆ ಕಂಪ್ಲೀಟ್ ಕವರ್ ಮಾಡಬೇಕು? ಮಾಡಿದಾಗ ಏನಾಗುತ್ತೆ ಅಂದರೆ, ವೆಸ್ಟಲ್ಲಿ ಎಷ್ಟು ಓಪನಿಂಗ್ ಕೊಡ್ತೀವೋ ಅಷ್ಟು ನಮಗೆ ನೆಗೆಟಿವ್ ಎನರ್ಜೀಸ್ ಬರೋಕ್ಕೆ ಶುರು ಆಗಿಬಿಡ್ತದೆ. ಹಾಗಾಗಿ ಅದಕ್ಕೆ ಐದು ರೋಲಿಂಗ್ ಶಟರ್ ಆದರೂ ಹಾಕಬೇಕು. ಇಲ್ಲಾಂತಂದರೆ ಅದು 7 ಅಡಿಗೋ 8 ಅಡಿಗೋ 10 ಅಡಿಗೋ ಎಲ್ಲೂ ತನಕ ಬಿಟ್ಟಿರ್ತಾರಲ್ಲ ಅಲ್ಲೂ ತನಕಕ್ಕೆ ಅದು ಸ್ಲೈಡಿಂಗ್ ಗೇಟ್ ಆದರೂ ಬರಬೇಕಾಗತ್ತೆ, ಅಥವಾ ಕ್ಲೋಸಿಂಗ್ ಗೇಟ್ ಆದರೂ ಬರಬೇಕಾಗುತ್ತೆ. ಇದನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಪಶ್ಚಿಮ ಭಾಗದಲ್ಲಿ ಪಾರ್ಕಿಂಗ್ ಇದ್ದರೆ ಸಮಸ್ಯೆ ಆಗೋದಿಲ್ಲ. ಇದೇನಾದ್ರು ಓಪನ್ ಬಿಟ್ಟರೆ ಸಮಸ್ಯೆ ಖಂಡಿತವಲ್ಲೂ ಹಾಗೆ ಆಗುತ್ತೆ. ಪಶ್ಚಿಮ ಭಾಗದಲ್ಲೇ ಬಂದುಬಿಡಿದೆ ಪ್ರಶ್ನೆ. ಪಶ್ಚಿಮ ಭಾಗದಲ್ಲಿ ಇನ್ನೊಬ್ಬರಿಗೆ ಹೇಳ್ತಾ ಇದ್ದಾರೆ, ಪಶ್ಚಿಮ ಭಾಗದ ನಡುಭಾಗದಲ್ಲಿ ಇಲ್ಲಿ ಬಟ್ಟೆ ಒಗೆಯುವಂಥ ಕಲ್ಲಿಟ್ಕೋಬೋದಾ ಅಂತ ಕೇಳ್ತಾ ಇದ್ದಾರೆ. ಬಟ್ಟೆ ಒಗೆಯುವಂಥ ಕಲ್ಲಿಟ್ಕೋಬೋದಾ ಅಂತ ಕೇಳ್ತಾ ಇದ್ದಾರೆ. ಆಯಿತು, ನಿಮಗೆ ಬೇರೆಲ್ಲೂ ಸ್ಥಳಾವಕಾಶ ಇಲ್ಲ ಅಂತಂದಾಗ ಈ ಪಶ್ಚಿಮ ಭಾಗದಲ್ಲಿ ನಾನು ಬಟ್ಟೆ ಒಗೆಯುವಂಥ ಕಲ್ಲನ್ನು ಇಟ್ಕೊಂಡಿದ್ದೀನಿ, ಸಮಸ್ಯೆ ಏನೂ ಆಗಲ್ಲ. ಆದರೆ ಇದನ್ನೇನಾದರೂ ನೀವು ಚೆಕ್ ಮಾಡಿದಾಗ ಇದೇನಾದರೂ ವೆಸ್ಟ್ ಆಫ್ ನಾರ್ತ್ ವೆಸ್ಟಲ್ಲಿ ಬಂದರೆ, ಪಶ್ಚಿಮ ವಾಯು ಭಾಗದಲ್ಲಿ ಏನಾದ್ರು ಬಂತಂದರೆ ಬಹಳ ಒಳ್ಳೆಯದು. ಅದಿಲ್ಲ, ಅದು ಬಿಟ್ಬಿಟ್ಟು ಪಶ್ಚಿಮದಲ್ಲೇ ಇದೆ ಅಂತಂತಂದರು ಅಂಥ ಸಮಸ್ಯೆ ಏನೂ ಆಗೋದಿಲ್ಲ. ಮಾಡಬೇಕಾಗಿರೋದು ಒಂದೇ ಒಂದು ಕೆಲಸ ಏನು ಅಂತಂತಂದಾಗ, ಬಟ್ಟೆ ಒಗೆದಾದ್ರಿಂದ ಆ ಜಾಗವನ್ನು ಪರಿಶುದ್ಧವಾಗಿ ಗುಡಿಸಿ ನೀರಾಕಿ ತೊಳೆದು ಮಾಡಿ ಹೋಗಬೇಕು. ಅಲ್ಲಿ ಯಾವುದೇ ಕಾರಣಕ್ಕೂ ಗಲೀಜನ್ನು ಬಿಡಬೇಡಿ. ಗಲೀಜನ್ನು ಬಿಡ್ತು ಅಂತಂತಂದರೆ ಮೊದಲೇ ಅಲ್ಲಿ ಶನಿಯ ಪ್ರಭಾವ ಹೆಚ್ಚಿರ್ತದೆ. ಶನಿ ಯಾರಿಗೆ ಅಂದರೆ ಎಲ್ಲಿ ಗಲೀಜು ಜಾಸ್ತಿ ಇರುತ್ತೋ, ಯಾರು ಗಬ್ಬಾಗಿ ಇಟ್ಕೊಂಡಿರ್ತಾರೋ, ಯಾರು ಒಂಚೂರು ಡಿಸಿಪ್ಲಿನ್ ಇಲ್ಲದೆ ಇರ್ತಾರೋ ಅವರಿಗೆ ಕಷ್ಟದ ಮೇಲೆ ಕಷ್ಟ ಕೊಟ್ಟೇ ಕೊಡ್ತಾನೆ. ಸಿಂಪಲ್ ಸೈನ್ಸ್ ಕೇಳೋಣ. ಹೆಂಗೆ ಅಂತಂದರೆ, ಎಲ್ಲಿ ನಿಮಗೆ ಡರ್ಟ್ ಜಾಸ್ತಿ ಇರುತ್ತೋ, ಫಿಲ್ತಿ ಜಾಸ್ತಿ ಇರುತ್ತೋ, ಗಬ್ಬು ಗಲೀಜು ಜಾಸ್ತಿ ಇರುತ್ತೋ ಅಲ್ಲಿಂದ ರೋಗ ರುಜಿನ ಬರ್ತದೋ ಬರೋಲ್ವೋ? 100% ಬರ್ತದೆ. ಬಟ್ ಅಲ್ಲಿರೋಂಥ ಗಬ್ಬು ಗಲೀಜೆಲ್ಲ ಹೋಗ್ಬಿಟ್ರೆ ಆ ಭಾಗದಿಂದ ಏನಾಗುತ್ತೆ, ನಮಗೆ ನೆಗೆಟಿವ್ ಎನರ್ಜಿ ಬರೋದಿಲ್ಲ. ಇದೇ ಸೈನ್ಸು, ಅದೇ ವೇದಗಳು ಅದೇ ಹೇಳ್ತಿರ್ತದೆ. ಹಿಂಗೆ ಹೇಳಿದಾಗ ವಾಸ್ತು ಅಂತ ಬಂದಾಗ ಅದು ಶನಿ ಅಂತ ಹೇಳುತ್ತೆ. ನಾವೇನು ಹೇಳ್ತೀವಿ, ಸೈನ್ಸ್ ಅಂತ ನೋಡಿದಾಗ ಏನಾಗುತ್ತೆ, ಎಲ್ಲಿ ಗಬ್ಬು ಗಲೀಜು ಜಾಸ್ತಿ ಇರ್ತದೋ ಅಲ್ಲಿಂದ ಏನಾಗುತ್ತೆ ವೈರಸ್ಸು ಬ್ಯಾಕ್ಟೀರಿಯಾಸು ಬರ್ತದೆ, ಅದು
ಹರಡ್ತಾ ಹೋಗ್ತಾ ಇರುತ್ತೆ. ಶ್ವಾಸಕೋಶಕ್ಕೆ ಗಾಳಿಯ ಮೂಲಕ ಹೋಗುತ್ತೆ, ನಮಗೆ ಅನಾರೋಗ್ಯವನ್ನು ತರ್ತದೆ. ಅನಾರೋಗ್ಯ ಬಂತು ಅಂತಂದರೆ ನಾವು ಕೆಲಸ ಕಾರ್ಯ ಮಾಡೋಕ್ಕಾಗಲ್ಲ. ಕೆಲಸ ಕಾರ್ಯ ಮಾಡೋಕ್ಕಾಗಲಿ ಅಂದರೆ ಸಂಪಾದನೆ ಮಾಡೋಕ್ಕಾಗಲ್ಲ. ಸಂಪಾದನೆ ಮಾಡೋಕ್ಕಾಗಲಿ ಅಂದರೆ ಅಂದ್ಕೊಂಡಂಗೆ ಜೀವನ ನಡೆಸೋಕ್ಕಾಗಲ್ಲ. ಇದು ಲಾಜಿಕ್ ಅಲ್ವಾ? ಸೊ ಹಾಗಾಗಿ ಇದು ಆ ಭಾಗದಲ್ಲಿ ಇಟ್ಕೊಂಡಿದ್ರಲ್ಲ, ಗುಡಿಸಾಯ್ತಾ, ಇದೇನೋ ಬಟ್ಟೆ ಒಗೆದಾಯ್ತಾ, ನೀಟಾಗಿ ತೊಳೆದು ಬಿಟ್ಬಿಡಿ. ಬ್ರಷ್ ಹಾಕಿ ಉಜ್ಜಿ ಮಾಡಿ, ಅಲ್ಲಿ ಯಾವುದೇ ರೀತಿಯಲ್ಲೂ ಕೊಳೆನೂ ಇಲ್ದಂಗೆ, ಸೋಪ್ ನೀರು ಇಲ್ದಂಗೆ ತೊಳೆದು ಬಿಟ್ಟುಬಿಡಿ. ಓಕೆ, ಮಾಡ್ಬೋದು. ವಾಸ್ತುವಿನ ಪ್ರಕಾರ ಸೈಟಲ್ಲಿ ನೋಡೋಕೆ ಹೋಗಿ ಸೈಟ್ ಬಗ್ಗೆ ಎಲ್ಲ ಮಾತಾಡ್ತಾ ಬಂದಿದ್ದೀನಿ. ಈಗಲೇ 5 ಎಪಿಸೋಡ್ಗಳಾಗೋಯ್ತು. 5 ಆದಮೇಲಿಂದ ಈಗ 6ನೇ ಎಪಿಸೋಡ್. 6ನೇ ಎಪಿಸೋಡಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ವಾಸ್ತುವಲ್ಲಿ ಏನು ಹೇಳುತ್ತೆ, ಮಣ್ಣಿನ ಗುಣವನ್ನು ಚೆಕ್ ಮಾಡಬೇಕು ಅಂತ ಹೇಳ್ತಾರೆ. ಆ ಮಣ್ಣಿನ ಗುಣವನ್ನು ಚೆಕ್ ಮಾಡಬೇಕು ಅಂತಂದರೆ ಹೆಂಗಿರುತ್ತೆ ಅಂತಂದರೆ, ಮಣ್ಣು 3 ಥರ ಬರ್ತದೆ. 3 ಥರ ಮಣ್ಣು ಬರ್ತದೆ. ಏನು ಅಂತಂತಂದರೆ, ಒಂದು ಸಿಲ್ಟ್ ಅಂತ ಕರಿತೀವಿ, ಎರಡನೇದು ಸ್ಯಾಂಡ್ ಅಂತ ಕರಿತೀವಿ, ಮೂರನೇದು ಬಂದ್ಬಿಟ್ಟು ಮಡ್ ಅಂತ ಕರಿತೀವಿ. ಮಡ್ ಅಥವಾ ಕ್ಲೇ, ಮಡ್ ಆರ್ ಕ್ಲೇ. ಮಡ್ ಅಂದ್ರೆ ಸುಮಾರಾಗಿರ್ತದೆ. ಕ್ಲೇ ಅಂತಂತಂದರೆ ಹೆಂಗೆ ಅಂತಂತಂದರೆ, ಕ್ಲೇ ಅಂತಂತಂದರೆ ನಾವು ಗಣೇಶನ್ ಮಾಡೋದು, ಅದು ಮಾಡೋದು, ಇದು ಮಾಡೋದು, ಪಿಂಗಾಣಿ ಏನೇನೋ ವಸ್ತುಗಳನ್ನೆಲ್ಲ ಮಾಡ್ತೀವಲ್ಲ, ಅದಕ್ಕೆ ಕ್ಲೇ ಬೇಕು. ಜೇಡಿ ಮಣ್ಣು ಪಕ್ಕ ಹೇಳ್ಬೇಕಾದ್ರೆ ಜೇಡಿ ಮಣ್ಣು. ಓಕೆ, ಜೇಡಿ ಮಣ್ಣು ಹೆಚ್ಚಾಗಿದ್ದರೆ ಒಳ್ಳೆಯದಾ? ಒಳ್ಳೆಯದಲ್ಲ. ಈ ಮಣ್ಣು ಅನ್ನೋಂಥದ್ದು ಓಕೆ ಬಿಡಿ 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 ಬಿಡಿಯಾಗಿದ್ದರೆ ಒಳ್ಳೆಯದಾ? ಅಲ್ಲ. ಆ ಭಾಗದಲ್ಲಿ ಸ್ಯಾಂಡ್, ಮರಳು ಥರ ಆ ಮಡ್ಡು ಅಲ್ಲಿರೋಂಥದ್ದು ಭೂಮಿ ಮರಳು ಥರ ಇದ್ದರೆ ಒಳ್ಳೆಯದಾ? ಅದು ಒಳ್ಳೆಯದಲ್ಲ. ಸಿಲ್ಟ್ ಅಂತಂತಂದರೆ ಇದೇನಾಗಿರ್ತದೆ, ಸ್ವಲ್ಪ ಮಣ್ಣಿರ್ತದೆ, ಸ್ವಲ್ಪ ಸ್ಯಾಂಡು ಇರ್ತದೆ, ಎರಡೂ ಇರ್ತದೆ. ಅದೇ ಅದು ಮುಟ್ಟು ನೋಡಿದ್ರೆ ಮರಳು ಥರನೂ ಕಾಣಿಸಲ್ಲ, ಮಣ್ಣು ಥರನೂ ಕಾಣಿಸಲ್ಲ. ಹಿಡ್ಕೊಂಡ್ರೆ ಅರ್ಧ, ನಾನೇನಾದ್ರು ಅದನ್ನು ಒಂದೊಂದು ಉಂಡೆ ಮಾಡೋಕೆ ಹೋದರೆ ಹಿಂಗೆ ಮಾಡಿದ್ರೆ ಉಂಡೆ ಥರ ಇರುತ್ತೆ, ಬಿಟ್ಟರೆ ಮತ್ತೆ ವಾಪಸ್ ಬಂದ್ಬಿಡ್ತದೆ. ಸೊ ಈ ಥರ ಇದ್ರೆ ಒಳ್ಳೆಯದಾ? ಇದು ಒಳ್ಳೆಯದಲ್ಲ. ಹಾಗಾದ್ರೆ ಹೆಂಗಿರಬೇಕು ಅಂತಂದಾಗ, ಸಾಧಾರಣ ಉತ್ತಮವಾದಂಥ ಮಣ್ಣು ಅಂತಂದಾಗ ಏನಾಗುತ್ತೆ, ಇದು 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 3 ಕೂಡ ಒಂದು ಸಮ ಪ್ರಮಾಣದಲ್ಲಿ ಮಿಕ್ಸರ್ ಆಗಿದ್ದರೆ, ಅದು ಮಿಶ್ರಣ ಆಗಿದ್ದರೆ ಅದು ಉತ್ತಮವಾದಂಥ ಜಾಗ ಅಂತ ಕರಿತೀವಿ. ಬರೀ ಕ್ಲೇ ಇತ್ತು ಅಂತಂದರೆ ಏನಾಗ್ಬಿಡುತ್ತೆ, ಅದು ಭೂಮಿಯಲ್ಲಿ ಸ್ಟೆಬಿಲಿಟಿಯನ್ನು ಕೊಡಲ್ಲ. ಬರೀ ಮರಳಿತ್ತು ಅಂತಂದ್ರೂ ಸ್ಟೆಬಿಲಿಟಿಯನ್ನು ಕೊಡಲ್ಲ. ಸಿಲ್ಟ್ ಇತ್ತು ಅಂತಂದ್ರೂ ಕೂಡ ಸ್ಟೆಬಿಲಿಟಿಯನ್ನು ಕೊಡಲ್ಲ, ಅಂದರೆ ಭದ್ರತೆಯನ್ನು ಕೊಡೋದಿಲ್ಲ ಬಿಲ್ಡಿಂಗಿಗೆ. ಬಟ್ ಭದ್ರತೆ ಬೇಕು ನನಗೆ ಅಂತಂದರೆ ಈ 3 ಗುಣಗಳು ಇರುವಂತಹ ಒಂದು ಮಣ್ಣನ್ನು ನೋಡಬೇಕಾಗುತ್ತೆ. ಅದು ನೋಡೋದು ಹೇಗೆ? ಒಂದು ಸಲ ಮಣ್ಣು ತೊಗೊಳ್ತೀವಿ, ಮಣ್ಣು ತೊಗೊಂಡು ಹಿಡಿತೀವಿ. ಹಿಂಗೆ ಹಿಡ್ಕೊಂಡಾಗ ಏನಾಗುತ್ತೆ ಅಂತಂದರೆ, ಒಂದು ಉಂಡೆ ಮಾಡ್ತೀನಿ, ಉಂಡೆ ಮಾಡಿಬಿಟ್ಟು ಹಿಂಗೆ ಇಟ್ಕೊಂಡು ಕೈ ಬಿಟ್ಟಾಗ ಏನಾಗುತ್ತೆ ಅಂದರೆ, ಅಲ್ಪ ಸ್ವಲ್ಪ ಉಂಡೆ ಕರಗಿದ್ರೆ ಓಕೆ. ಪೂರ್ತಿ ಉಂಡೆ ಆಗಿತ್ತು ಒಳ್ಳೇದಲ್ಲ, ಯಾಕಂದರೆ ಅದು ಜೇಡಿ ಮಣ್ಣು ಆಗ್ಬಿಡ್ತದೆ. ಅಲ್ಪ ಸ್ವಲ್ಪ ಬಿಟ್ಕೊತು ಓಕೆ ರೈಟ್. ಪೂರ್ತಿ ಬಿಟ್ಕೊಂಡ್ಬಿಡ್ತು, ಹಿಂಗೆ ಹಿಡ್ಕೊಂಬಿಟ್ಟು ಹಿಂಗೆ ಬಿಟ್ಟರೆ ನೀವು ನೋಡಿ ಮರಳೆಲ್ಲ ನೋಡಿ, ಹಿಂಗೆ ಎತ್ಕೊಂಬಿಟ್ಟು ಹಿಂಗೆ ಇಟ್ಕೊಂಬಿಟ್ಟು ಹಿಂಗೆ ಬಿಡಿ, ಹಂಗೇ ಬಂದುಬಿಡ್ತದೆ. ಸೊ ಈ ಥರ ಏನಾಯಿತು ಅಂದರೆ ಅದು ಒಳ್ಳೇದಲ್ಲ. ಬಟ್ ಹಿಡಿದಾಗ ಏನಾಗುತ್ತೆ ಅಂದರೆ, ಒಂದು ಮುಕ್ಕಾಲು ಉಂಡೆ ಉಳ್ಕೋಬೇಕು, ಕಾಲು ಉಂಡೆ ಹೋಗಬೇಕು. ಹಂಗಾದಾಗ ಅದು ಒಳ್ಳೆ ಮಣ್ಣು ಅಂತ. ಪೂರ್ತಿ ಉಂಡೆ ಉಳ್ಕೊಂಬಿಡ್ತು? ಇಲ್ಲ. ಪೂರ್ತಿ ಉಂಡೆ ಹೊರಟೋಯ್ತು? ಇಲ್ಲ. ಅರ್ಧ ಮುಕ್ಕಾಲು ಉಳ್ಕೋತು ಉಂಡೆ, ಇನ್ನು ಕಾಲು ಭಾಗ ಹೋಯ್ತು, ಚೆನ್ನಾಗಿರ್ತದೆ. ಸೊ ಇದನ್ನು ಮಣ್ಣನ್ನು ಪರೀಕ್ಷೆ ಮಾಡೋದು. ಮಣ್ಣನ್ನು ಪರೀಕ್ಷೆ ಮಾಡೋಂಥ ಹಲವಾರು ವಿಧಗಳಿದೆ. ಮುಂದಿನ ಎಪಿಸೋಡ್ಗಳಲ್ಲಿ ಅದನ್ನೆಲ್ಲ ತಿಳಿಸ್ತಾ ಹೋಗ್ತೀನಿ. ಯಾರು ಮೊಟ್ಟ ಮೊದಲ ನೋಡ್ತಾ ಇದ್ದೀರೋ ದಯವಿಟ್ಟು ಒಂದು ಲೈಕನ್ನು ಕೊಡಿ, ಶೇರನ್ನು ಮಾಡಿಕೊಡಿ, ಸಬ್ಸ್ಕ್ರೈಬನ್ನು ಮಾಡಿಕೊಡಿ. ಉತ್ತಮ ವಿಚಾರಗಳನ್ನು ಎಲ್ಲರ ಜೊತೆಗೂ ಹಂಚ್ಕೊಳ್ತಾ ಹೋಗಿ. ಭಗವಂತ ಎಲ್ಲರಿಗೂ ಕೂಡ ಆಯುಷ್ಯ, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು ಯಥೇಚ್ಛವಾಗಿ ಅಷ್ಟೈಶ್ವರ್ಯಗಳ ಜೊತೆ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ. ಜೈ ಹಿಂದ್.